ಎಲ್ಲರಿಗೂ ನಮಸ್ಕಾರಗಳು. ಹೇಗಿದ್ದೀರಾ? ನಮ್ಮ ರಾಗಪ್ಪ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು ನಿಮಗೆ ತುಂಬಾ ರುಚಿಕರವಾಗಿರುವ ಹಾಗೆ ಸುಲಭವಾಗಿ ಮಾಡುವಂತಹ ಈ ತೊಂಡೆಕಾಯಿ ಪಲ್ಯ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದನ್ನು ಪಲ್ಯ ಅನ್ನೋಕ್ಕಿಂತ ಒಂದು ರೀತಿಯಲ್ಲಿ ಸಲಾಡೆ ಅಂತಲೇ ಅನ್ಬೋದು. ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಈಗ ನಾನು ತೊಳೆದಿರುವಂಥ ತೊಂಡೆಕಾಯನ್ನು ನೀಟಾಗಿ ತೊಳೆದು ಹಾಗೆಯೇ ಈ ಕಾಳುಗಳನ್ನು ಕೂಡ ಕ್ಲೀನಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರಲ್ಲಿ ನಾನು 2 ವಿಸಿಲ್ ಬರೋ ತನಕ ಕೂಗಿಸಿಡ್ತೀನಿ. ಇದನ್ನು ಬೇಯಿಸಿದ ಮೇಲೆ ಪಲ್ಯದ ಅಥವಾ ಸಲಾಡ್ದು ರೆಸಿಪಿನ ನಾನು ನಿಮಗೆ ಮುಂದುವರಿಸ್ತೀನಿ. ಎರಡು ವಿಸಿಲ್ ಕೂಗಿದ ಮೇಲೆ ಬೆಂದಿಟ್ಟ ಈ ತೊಂಡೆಕಾಯಿ ಹಾಗೆ ಕಾಳುಗಳನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನಾರ್ಮಲ್ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕು. ಹಾಗೆಯೇ ಈ ತೊಂಡೆಕಾಯಿ ಮತ್ತು ಕಾಳುಗಳಿಗೆ ಸ್ವಲ್ಪ ಅರಿಶಿಣದ ಪುಡಿ ಹಾಗೆಯೇ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ಬೇಕು. ಹಾಗೆಯೇ ನಾವು ಅರ್ಧ ಕಡಿ ತುರಿದಿರುವಂತಹ ಈ ತೆಂಗಿನಕಾಯಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಬೇಕು. ಉಪ್ಪು ಹಾಕ್ಕೊಂಡ್ಮೇಲೆ ಇದನ್ನು ನೀವು ನೀಟಾಗಿ ಕಲಿಸ್ಕೊಳ್ಬೇಕು. ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ನಿಮಗೆ ತೊಂಡೆಕಾಯ್ದು ಆಲ್ಮೋಸ್ಟ್ ಸಲಾಡ್ ಥರ ನಿಮಗೆ ಪ್ರಿಪೇರ್ ಆಗುತ್ತೆ. ಇದನ್ನು ನೀವು ಆಲ್ಮೋಸ್ಟ್ 1 to 2 ಮಿನಿಟ್ಸು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದು ಒಂದು ರೀತಿ ಪಲ್ಯ ಅಂತ ಹೇಳೋಕ್ಕಿಂತ ಸಲಾಡ್ ಅಂತ ಹೇಳಿದ್ರೆ ತುಂಬಾ ರುಚಿಯಾಗಿರುತ್ತೆ. ಮತ್ತು ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ನೀವು ಮುಡ್ಸ್ಕೊಂಡು ತಿನ್ಬೋದು. ನೀವು ಇನ್ನೂ ತೊಂಡೆಕಾಯಿನ ಬೇರೆ ರೀತಿ ಇನ್ನೂ ಚಿಕ್ಕ ಚಿಕ್ಕ ಪೀಸಸ್ ಆಗಿ ನೀವು ಕಟ್ ಮಾಡ್ಕೊಳ್ತೀರಾ ಅಂದರೆ ಮಾಡ್ಬೋದು. ನಿಮಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ.